ನಮಸ್ಕಾರ. ಇವತ್ತಿನ ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಆ, ಒಂದು ತುಂಬ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು, ಇದು ನಮ್ಮ ದಿನನಿತ್ಯದ ಆಟಗಳಿಗೆ ಸಂಬಂಧಪಟ್ಟ ವಿಷಯ. ಖಂಡಿತ. ಈಗ ನಾವು ಕ್ರಿಕೆಟ್ ಆಡುವಾಗ ಬ್ಯಾಟ್ನಿಂದ ಬಾಲ್ಗೆ ಜೋರಾಗಿ ಹೊಡೆದ ತಕ್ಷಣ ಆ ಬಾಲ್ ಅಷ್ಟೇ ವೇಗವಾಗಿ ಬೌಂಡ್ರಿ ಕಡೆಗೆ ಯಾಕೆ ಹಾರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಆ ಅಥವಾ ಆಟವಾಡುವ ಕ್ಲೇ ಹಿಚ್ಕಿದಾಗ ಅದು ಬೇರೆ ಬೇರೆ ಆಕಾರಗಳಿಗೆ ಯಾಕೆ ಬದಲಾಗುತ್ತೆ? ಹೌದು. ಈ ಪ್ರಶ್ನೆಗಳು ನೋಡೋಕೆ ತುಂಬ ಸಿಂಪಲ್ ಅನ್ಸುತ್ತೆ. ಆದ್ರೆ ಈ ನಮ್ಮ ಮೂಲಗಳನ್ನ ನೋಡ್ತಾ ಇದ್ರೆ ಇದರ ಹಿಂದೆ ಒಂದು ದೊಡ್ಡ ಮ್ಯಾಜಿಕ್ ಇದೆ ಅಂತ ಗೊತ್ತಾಗತ್ತೆ. ಮ್ಯಾಜಿಕ್ ಅಲ್ಲ, ಇದು ವಿಜ್ಞಾನ. ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ಕದಲ್ಬೇಕು ಅಂದ್ರೆ ಕಣ್ಣಿಗೆ ಕಾಣದ ಒಂದು ಶಕ್ತಿ ಕೆಲಸ ಮಾಡ್ಬೇಕು. ಆ ಶಕ್ತಿನೇ ಫೋರ್ಸ್. ಓ, ಫೋರ್ಸ್. ಹೌದು. ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಕೂಡ ಇದೆ. ಈ ಫೋರ್ಸ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ. ಹಾಗಾದ್ರೆ ಈ ಫೋರ್ಸ್ ಅಂದ್ರೆ ನಿಖರವಾಗಿ ಏನು? ಮೂಲಗಳ ಪ್ರಕಾರ ಇದು ಕೇವಲ ಪುಷ್ ಅಥವಾ ಪುಲ್. ಅಂದ್ರೆ ಅಂಗಡಿಯ ಭಾರವಾದ ಬಾಗಿಲನ್ನ ಪುಷ್ ಮಾಡ್ತೀವಿ ಅಥವಾ ಆಟಲ ಗಾಡಿನ ನೆಲದ ಮೇಲೆ ಪುಲ್ ಮಾಡ್ತೀವಿ. ಇದೇ ತಾನೇ? ಹೌದು, ಲೈಕ್ ತಳ್ಳೋದು ಮತ್ತೆ ಎಳೆಯೋದು. ಆದ್ರೆ ಈ ಫೋರ್ಸ್ ತಾನಾಗಿಯೇ ಗಾಳಿಯಲ್ಲಿ ಹುಟ್ಕೊಳ್ಳಲ್ಲ, ಗೊತ್ತಾ? ಅರೆ, ಹಾಗಾದ್ರೆ ಹೇಗೆ ಬರುತ್ತೆ? ಅದಕ್ಕೆ ಕನಿಷ್ಠ 2 ಆಬ್ಜೆಕ್ಟ್ಸ್ ನಡುವೆ ಒಂದು ಇಂಟರಾಕ್ಷನ್ ನಡೀಬೇಕು. ಇಂಟರಾಕ್ಷನ್. ಈಗ ಟೇಬಲ್ ಮೇಲಿರೋ ಬುಕ್ ತಾನಾಗಿಯೇ ಕದಲಲ್ಲ. ನಮ್ಮ ಕೈ ಆ ಬುಕ್ಕನ್ನ ಮುಟ್ಟಿ ತಳ್ಳಿದಾಗ ಮಾತ್ರ ಆ ಅಂದ್ರೆ ಕೈ ಮತ್ತು ಬುಕ್ ನಡುವೆ ಇಂಟರಾಕ್ಷನ್ ಆಗಿ ಫೋರ್ಸ್ ಹುಟ್ಟುತ್ತೆ. ಓಹೋ, ಅಂದ್ರೆ ಇದು ಚಪ್ಪಾಳೆ ತಟ್ಟಿದ ಹಾಗೆ. ನಿಖರವಾಗಿ. ಒಂದೇ ಕೈಯಿಂದ ಸದ್ದು ಮಾಡಕ್ ಸಾಧ್ಯನೇ ಇಲ್ಲ. ಇಂಟರಾಕ್ಷನ್ ಆಗ್ಬೇಕು ಅಂದ್ರೆ ಎರಡೂ ಕೈಗಳು ಗುದ್ದಾಡ್ಲೇಬೇಕು, ಹೌದಲ್ವಾ? ಖಂಡಿತ. 2 ಆಬ್ಜೆಕ್ಟ್ ಸೇರಿದಾಗ ಮಾತ್ರ ಫೋರ್ಸ್ ಕೆಲಸ ಮಾಡುತ್ತೆ. ಈ ಫೋರ್ಸ್ ಅನ್ನ ವಿಜ್ಞಾನಿಗಳು ನ್ಯೂಟನ್ ಅನ್ನೋ ಯೂನಿಟ್ ಇಂದ ಅಳಿತಾರೆ. ನ್ಯೂಟನ್ ಅಂದ್ರೆ ಆ ಐಸಾಕ್ ನ್ಯೂಟನ್ ಅನ್ನೋ ದೊಡ್ಡ ವಿಜ್ಞಾನಿ ಇದಾರಲ್ಲ, ಅವರ ನೆನ್ಪಿಗೆ ಇಟ್ಟಿರೋ ಹೆಸರಾ? ಹೌದು, ಅದೇ ನ್ಯೂಟನ್. ಈಗ ನೋಡಿ, ಉದ್ದವನ್ನ ಮೀಟರ್ನಲ್ಲಿ ಅಳಿಯೋ ಹಾಗೆ ಫೋರ್ಸ್ ಅನ್ನ ನ್ಯೂಟನ್ನಲ್ಲಿ ಅಳಿತೀವಿ. ಒಂದು ಸಣ್ಣ ಕಲ್ಲನ್ನ ಎಸೆಯೋಕೆ ಸ್ವಲ್ಪವೇ ನ್ಯೂಟನ್ ಬೇಕು. ಆದ್ರೆ ಕೆಟ್ಟು ನಿಂತಿರೋ ಸ್ಕೂಲ್ ಬಸ್ ತಳ್ಳೋಕೆ 100 ನ್ಯೂಟನ್ ಬೇಕಾಗತ್ತೆ. ಹೌದು. ಸರಿ, ಈಗ ಈ ಫೋರ್ಸ್ ಹಾಕಿದಾಗ ಆ ವಸ್ತುಗಳಿಗೆ ಏನಾಗತ್ತೆ ಅಂತ ನೋಡೋಣ. ಇದ್ರ ಇಫೆಕ್ಟ್ಸ್ 4 ರೀತಿ ಇವೆ. 4? ಹೌದು. ಮೊದಲನೇದಾಗಿ, ಸುಮ್ಮನೆ ರೆಸ್ಟ್ನಲ್ಲಿ ಇರೋ ವಸ್ತುಗೆ ಮೋಷನ್ ಸಿಗತ್ತೆ. ಅಂದ್ರೆ ನಿಂತಿರೋ ಸೈಕಲು ತುಳಿಯೋಕೆ ಶುರು ಮಾಡದ ಹಾಗೆ. ಓಕೆ, ಅರ್ಥ ಆಯ್ತು. ಎರಡನೇದ್ದು ಸ್ಪೀಡ್ ಬದಲಾಯಿಸೋದು. ಸೈಕಲ್ನ ವೇಗವಾಗಿ ಓಡಿಸೋದು ಅಥವಾ ಬ್ರೇಕ್ ಹಾಕಿ ನಿಲ್ಸೋದು. ಇನ್ನು ಮೂರನೇದು ಡೈರೆಕ್ಷನ್ ಬದಲಾಯಿಸೋದು. ಓ, ಇದು ನನಗೆ ಗೊತ್ತಿದೆ. ಹೇಳಿ. ಕ್ರಿಕೆಟ್ ಮ್ಯಾಚ್ ಅಲ್ಲಿ ಬೌಲರ್ ಬಾಲ್ ಎಸ್ದಾಗ ಬ್ಯಾಟರ್ ಆ ಬಾಲ್ಗೆ 6 ಹೊಡಿತಾರಲ್ಲ, ಆಗ ಒಂದೇ ಬಾರಿಗೆ ಆ ಬಾಲ್ನ ಸ್ಪೀಡ್ ಮತ್ತೆ ಡೈರೆಕ್ಷನ್ ಎರಡನ್ನೂ ಬಹಳಷ್ಟು ನ್ಯೂಟನ್ ಬಳಸಿ ಬದಲಾಯಿಸ್ತಾರೆ. ಇದೇ ಅಲ್ವಾ ಫೋರ್ಸ್ನ ಅಸಲಿ ತಾಕತ್ತು? ಸರಿಯಾಗಿ ಹಿಡಿದ್ರಿ. ಇನ್ನು ಕೊನೆದಾಗಿ, ಫೋರ್ಸ್ ವಸ್ತುವಿನ ಶೇಪ್ ಕೂಡ ಬದಲಾಯಿಸುತ್ತೆ. ಶೇಪ್ ಅಂದ್ರೆ ಆಕಾರ? ಹೌದು. ಬ್ಯಾಟರ್ ಹೊಡೆದ ಬಾಲ್ ಹೋಗಿ ಮೈದಾನದಲ್ಲಿರೋ ಒಂದು ಸಾಫ್ಟ್ ರಬ್ಬರ್ ಟೈರ್ಗೆ ಬಡಿತ್ರೆ ಆ ಟೈರ್ ಸ್ವಲ್ಪ ಒಳಗ್ ಬಗ್ಗುತ್ತಲ್ವಾ? ಹೌದು. ಅಥವಾ ನಾವು ರಬ್ಬರ್ ಬ್ಯಾಂಡ್ ಎಳೆದಾಗ ಅದು ಉದ್ದ ಆಗತ್ತಲ್ಲ, ಅದು ಕೂಡ ಫೋರ್ಸ್ನ ಎಫೆಕ್ಟ್. ಖಂಡಿತ. ಆದ್ರೆ ನನಗಿಲ್ಲೊಂದು ದೊಡ್ಡ ಡೌಟ್ ಇದೆ. ಏನದು? ನಾವೊಂದು ದೊಡ್ಡ ಗೋಡೆಗೆ 100 ನ್ಯೂಟನ್ ಬಳಸಿ ಪುಷ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆದ್ರೆ ಆ ಗೋಡೆ ಒಂದು ಚೂರು ಕೂಡ ಅಲ್ಗಾಡಲ್ಲ. ಅಲ್ಲಿ ನಾವು ಹಾಕಿದ ಫೋರ್ಸ್ ಏನಾಯ್ತು ಹಾಗಾದ್ರೆ? ವೇಸ್ಟ್ ಆಯ್ತಾ? ಇಲ್ಲ, ಅಲ್ಲಿ ಆ ಫೋರ್ಸ್ ವೇಸ್ಟ್ ಆಗಿಲ್ಲ. ಬದ್ಲಿಗೆ ನಾವು ಗೋಡೆಗೆ ಎಷ್ಟು ಫೋರ್ಸ್ ಹಾಕ್ತೀವೋ ಗೋಡೆ ಕೂಡ ಅಷ್ಟೇ ಫೋರ್ಸ್ ಅನ್ನ ನಮ್ ಕಡೆಗೆ ವಾಪಸ್ ಹಾಕ್ತಿರುತ್ತೆ. ಅರೆ, ಹೌದು. 2 ಕಡೆಯಿಂದ ಬರೋ ಶಕ್ತಿ ಸಮನಾಗಿದ್ದಾಗ ಅದು ಬ್ಯಾಲೆನ್ಸ್ಡ್ ಫೋರ್ಸಸ್ ಆಗತ್ತೆ. ಆ ವಸ್ತು ರೆಸ್ಟ್ನಲ್ಲೇ ಇರುತ್ತೆ. ಹಾ, ಇದು ಹಗ್ಗ ಜಗ್ಗಾಟ ಅಂದ್ರೆ ಟಗ್ ಆಫ್ ವಾರ್ ಆಡದ ಹಾಗೆ. ನಿಖರವಾದ ಉದಾಹರಣೆ. 2 ಕಡೆ ಸಮಬಲದ ಟೀಮ್ ಇದ್ರೆ ಯಾರು ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಹೋಗಲ್ಲ. ಎಷ್ಟೇ ಫೋರ್ಸ್ ಹಾಕಿದ್ರೂ ಆ ಕಡೆಯವರ ಪುಷ್ ಮತ್ತೆ ಈ ಕಡೆಯವರ ಪುಲ್ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ನಿಜ. ಈ ಬ್ಯಾಲೆನ್ಸ್ಡ್ ಫೋರ್ಸಸ್ ಇರೋದ್ರಿಂದಲೇ ನಾವು ಕುಳಿತಿರೋ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಸೇತುವೆಗಳು ಕೆಳಗೆ ಬೀಳ್ದೆ ಗಟ್ಟಿಯಾಗಿ ನಿಂತಿರುತ್ತೆ. ವಾವ್! ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ, ಗಾಳಿಯಿಂದ ಮರದ ಎಲೆಗಳು ಅಲುಗಾಡುವುದರಿಂದ ಹಿಡಿದು ಆಕಾಶಕ್ಕೆ ಹಾರುವ ರಾಕೆಟ್ವರೆಗೂ ಪ್ರತಿಯೊಂದು ಚಲನೆಗೂ ಈ ಫೋರ್ಸ್ ಕಾರಣ. ಅಂದ್ರೆ ಈ ಪುಷ್ ಮತ್ತು ಪುಲ್ ಅರ್ಥ ಮಾಡ್ಕೊಂಡ್ರೆ ನಾವು ಉತ್ತಮ ಯಂತ್ರಗಳನ್ನ ಹೇಗೆ ಮಾಡಬೇಕು
ಮತ್ತೆ ಕ್ರೀಡೆಗಳಲ್ಲಿ ಹೇಗೆ ಚೆನ್ನಾಗಿ ಆಡಬೇಕು ಅಂತ ಸುಲಭವಾಗಿ ಕಲಿಬೋದಲ್ವಾ? 100% ಸತ್ಯ. ಸರಿ, ಈ ಕಣ್ಣಿಗೆ ಕಾಣದ ಫೋರ್ಸ್ ನಮ್ಮೆಲ್ಲ ಕೆಲಸಗಳನ್ನ ಎಷ್ಟು ರೋಚಕವಾಗಿ ಮಾಡುತ್ತೆ ಅಂತ ತಿಳಿಯೋದು ನಿಜಕ್ಕೂ ಮಜಾವಾಗಿತ್ತು. ಆದರೆ ಈ ಆಳವಾದ ಚರ್ಚೆ ಮುಗಿಸೋ ಮುನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಖಂಡಿತ ಕೇಳಿ. ಪ್ರತಿಯೊಂದು ವಸ್ತುವಿನ ಚಲನೆಗೂ ಒಂದು ಪುಷ್ ಅಥವಾ ಪುಲ್ ಬೇಕು ಎಂದಾದ್ರೆ ನಮ್ಮ ಭೂಮಿ ಸೂರ್ಯನ ಸುತ್ತ ದಿನಾ ನಿರಂತರವಾಗಿ ಸುತ್ತುತ್ತಲೇ ಇರುತ್ತಲ್ಲ. ಹೌದು. ಆ ಭೂಮಿಯನ್ನ ಸ್ಪೇಸ್ನಲ್ಲಿ ಸುತ್ತುವಂತೆ ನಿರಂತರವಾಗಿ ಪುಷ್ ಅಥವಾ ಪುಲ್ ಮಾಡ್ತಿರೋ ಆ ಅಗೋಚರ ಫೋರ್ಸ್ ಯಾವುದಿರ್ಬೋದು? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿ ಮುಂದಿನ ಬಾರಿ ಸಿಗೋಣ.